ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ತುಂಬ ಹೆಲ್ಪ್ ಆಗಿದೆ ಸರ್ ನಿಜವಾಗ್ಲೂ. ನೀನು ಇವಾಗ 3 ತಿಂಗಳು ಮಲ್ಕೊಂಡಿರ್ಬೇಕು, ಬಾತ್ರೂಮ್ಗೆ ಹೋಗ್ಬೇಕು, ಮಲ್ಕೊಬೇಕು ಅಷ್ಟೇ ಅಂತ ಹೇಳ್ಬಿಟ್ಟಿದ್ರು. ಈ ಹಾಸ್ಪಿಟಲ್ ಬಂದು ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಅಂತ ಜನಗಳು ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು ಇಷ್ಟೆಲ್ಲ ಎಫೆಕ್ಟ್ ಕೊಡುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನೀವೆಲ್ಲ ಕಮೆಂಟ್ ಮಾಡೋದು ನೋಡಿ ಈ ಹಾಸ್ಪಿಟಲ್ ಅವರು ಈ HSR ಲೇಔಟಿಂದ ಬನಶಂಕರಿಗೆ ಈ ಹಾಸ್ಪಿಟಲ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಎಂತೆಂಥ ಜನಗಳು ಬರ್ತಾರೆ, ಇಲ್ಲಿ ನಡೆಯೋದಕ್ಕೂ ಕೂಡ ಇಲ್ಲಿ ಆಗೋದಿಲ್ಲ ಅಂಥ ಜನಗಳು ಕೂಡ ಇಲ್ಲಿ ಬಂದಿರ್ತಾರೆ. ನೋಡಿ ಈ ಬನಶಂಕರಿ ಹಾಸ್ಪಿಟಲಲ್ಲಿ ಕುಡಿಯೋದಕ್ಕೆ ನೀರು, ಕೂತ್ಕೊಳ್ಳೋದಕ್ಕೆ ಚೇರ್ಗಳು ಮತ್ತು ಎಲ್ಲ AC ಫೆಸಿಲಿಟಿ, ಫ್ಯಾನ್ ಫೆಸಿಲಿಟಿ ಮತ್ತು ಆರಾಮ್ಸೆ ರಿಲ್ಯಾಕ್ಸ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆನೂ ಕೂಡ ಈ ಮಾಡಿದ್ದಾರೆ. ಎಲ್ಲ ನಿಮ್ಮ ಕಮೆಂಟಿಂದ ಆಗಿರೋದು. ದಯವಿಟ್ಟು ಈ ವಿಡಿಯೋನೂ ಕೂಡ ಎಲ್ಲರೂ ಶೇರ್ ಮಾಡಬೇಕು, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಲ್ಲಿಗೆ ಬಂದವ್ರಿಗೆ ಯಾವ ರೀತಿ ಎಲ್ಲ ಒಳ್ಳೆಯದಾಗಿದೆ ಕೇಳೋಣ ಬನ್ನಿ. ತುಂಬ ಹೆಲ್ಪ್ ಆಗಿದೆ ಸರ್ ನಿಜವಾಗ್ಲೂ. ಏನೇನು ಹೆಲ್ಪ್ ಆಗಿದೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಸರ್. ನನಗೆ 3 ತಿಂಗಳು ಬೆಡ್ಡಲ್ಲಿ ಇರೋಕ್ಕೆ ಹೇಳಿದರು. ನಾನು ಇಲ್ಲಿ ಬಂದು ಆರಾಮಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ದುಡ್ಡು ತಗೊಂಬಂದು ಇಲ್ಲಿ ಖರ್ಚು ಮಾಡಿ ಆರಾಮಾಗಿ ವಾಸಿ ಮಾಡ್ಕೊತಾ ಇದ್ದೀನಿ ಸರ್. ನೀನು ಇವಾಗ 3 ತಿಂಗಳು ಮಲ್ಕೊಂಡಿರ್ಬೇಕು, ಬಾತ್ರೂಮ್ಗೆ ಹೋಗ್ಬೇಕು, ಮಲ್ಕೊಬೇಕು ಅಷ್ಟೇ ಅಂತ ಹೇಳ್ಬಿಟ್ಟಿದ್ರು ಸರ್. ದುಡಿಮೆ ಯಾರು ಮಾಡ್ತಾರೆ, ಅಡಿಗೆ ಯಾರು ಮಾಡ್ತಾರೆ? ಏನು ಸರ್ ಇದು ಪಾಪ ಮನೆಯವ್ರು ಮಾಡೋರು ಸರ್ ಎಲ್ಲ. ಇವಾಗ ಎಲ್ಲ ವಾಸಿ ಆಗೋಯ್ತು, ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಅದು ಬಿಟ್ಟರೆ ಏನೂ ಇಲ್ಲ ಸರ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಸರ್. ಇದೆಲ್ಲ ತುಂಬಾ ನೋವಿತ್ತು ಅವಾಗ. ಯಾವ್ಯಾವ ಪಾರ್ಟ್ ಪೇನ್ ಇತ್ತು ನಿಮಗೆ? ಇದೆಲ್ಲ ನಿಂತ್ಕೊಂಡು ಅಡಿಗೆ ಮಾಡಕ್ ಆಗ್ತಿರ್ಲಿಲ್ಲ. ಇದು ತುಂಬಾನೇ ನೋವಿತ್ತು. ಒಂದು 5 ತಿಂಗಳು 6 ಆಯ್ತು. ಪರವಾಗಿಲ್ಲ, ಈಗ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನೋವು ಇದೆ. ವಾಕ್ ಮಾಡ್ತಿದ್ದೆ 2 ಕಿಲೋಮೀಟರ್. 2 ಕಿಲೋಮೀಟರ್ ಮುಂಚೆ ಎಷ್ಟು ನಡೀತಾ ಇದ್ರಿ? ಮುಂಚೆ ನಡೆಯಕ್ ಆಗ್ತಿರ್ಲಿಲ್ಲ, ಫುಲ್ ನಡೆಯಕ್ ಆಗ್ತಿರ್ಲಿಲ್ಲ. ತುಂಬಾ ಬಾಡಿನೇ ನೋವಿತ್ತು. ಇದೆಲ್ಲ ನೋವು ಬರೋದು. ಇವಾಗೆಲ್ಲ ಏನಿಲ್ಲ. ಈ ದೇವ್ರಾದಂಗೆ ಸರ್. ನನಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು, ಇನ್ನ ಮಕ್ಳುಗಳು ಕೂತ್ ನಾವು ಖರ್ಚು ಮಾಡಿಸ್ಬೇಕು ಅಂತ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು ಸರ್. ಅಲ್ಲ ತುಂಬಾ ಒಂಥರ ಅವ್ರಿಗೂ ಇಲ್ಲದೆಲ್ಲ ಖರ್ಚು ಮಾಡ್ಬೇಕು. ಅವರು ದುಡಿತಾರೆ. ಅಲ್ಲ ಏನ್ ಗೊತ್ತಾ, ಖರ್ಚು ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ಅದ್ ಏನಂತ ಒಂದ್ ಕಾರಣ ಕಂಡಿಡಿಬೇಕಲ್ಲ. ಅದ್ ಇಮಿಡಿಯೇಟ್ಲಿ ಹುಷಾರಿಲ್ದಾಗ ಇಲ್ಲೆಲ್ಲ ಒಂದ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವು. ಅವರು ಅವತ್ತು 6,000 ಆಗೋತು. ಇದು ಏನಿಲ್ಲ, ಇಮಿಡಿಯೇಟ್ಲಿ ಒಂದು ಇಂಗ್ಲೇಷನ್ ಮಾಡ್ತೀನಿ, ಒಂದು 2 ವರ್ಷ, ಅದು 90,000 ರೂಪಾಯಿ ಆಗುತ್ತೆ. 2 ವರ್ಷ ಗ್ಯಾರಂಟಿ, ಇಲ್ಲಾಂದ್ರೆ ಆಪ್ರೇಷನ್ ಮಾಡ್ಬೇಕು. ಆಮೇಲೆ ನಾನು ಬೇಡ ಅಲ್ಲಿ ಅಂತ ಅವ್ರು ಕೊಟ್ಟದ ಒಂದು ಅಷ್ಟು ಮಾತ್ರ ನಿಮ್ದೆ. ಆಮೇಲೆ ನಿಮ್ಮ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ಮೊಬೈಲಲ್ಲಿ, ಇವ್ರ ಹತ್ರಕ್ಕೆ ಹೋಗೋಣ ಬಾ ನೋಡೋಣ ಅನ್ಸುತ್ತೆ. ನಾನೇ ಬಾರ ಹೋಗೋಣ ಅಂತ ಕರ್ಕೊಂಡು. ಓ ಪರವಾಗಿಲ್ಲ, ಸೂಪರ್. ಮತ್ತೇನು ಬರೋದು ಬೇಡ, ಮತ್ತೇನು ಬರೋದು ಚೆನ್ನಾಗ್ತಿರಲ್ಲ. ಚೆನ್ನಾಗಿ ಆಗ್ತಿದೆ ಸರ್. ಆದ್ರೆ ಇಲ್ಲಿ ಮೆಡಿಸಿನ್ ಬಹಳ ಚೆನ್ನಾಗಿದೆ ಸರ್. ಇಷ್ಟು ಸ್ಟಾಪರ್ ಇರುತ್ತೆ, ಸ್ಟಾಪರ್ ಮೇಲೆ ಕುತ್ಕೊಳಕ್ ಆಗ್ತಿಲ್ಲ ಸರ್. ನಾನು ಇವಾಗ ಚೆನ್ನಾಗಿದ್ದೀನಿ ಇಲ್ಲಿ ಬಂದಾಗಿಂದ. ಆ ಮೆಡಿಸಿನ್ ಬಹಳ ಕ್ಯೂರ್ ಆಗಿದೆ ನನಗೆ. ನಿಜವಾಗ್ಲೂ ನಾನು ಹೇಳ್ತಿರೋದ್ರೆ 50% ಕ್ಯೂರ್ ಆಗಿದ್ದೀನಿ. ತುಂಬಾ ಮೇಲಾಗುತ್ತೆ. ಆರಾಮಾಗಿ ಬಂದು ನೋಡ್ಸ್ಕೊಂಡು ಹೋಗ್ಬೋದು. ಎಲ್ಲೆಲ್ಲೋ ಹೋಗ್ತೀವಿ, ಅಯ್ಯೋ ನಾನು ಸಲ ಹೋಗಿ ಅಡ್ಮಿಟ್ ಎಲ್ಲ ಆಗಿ ಬಂದಿದ್ದೀನಿ, ಮೇಲಾಗಿರ್ಲಿಲ್ಲ. ನೋವಿಗೆ 15 ದಿವಸ ಮಾತ್ರೆ ಕೊಡೋರು. ಆ ಟೈಮ್ ಅದೇ ಪೇಯ್ನ್ ಕಿಲ್ಲರ್ ಮಾತ್ರೆಗಳು, ಅದು ಇದು ಗ್ಲೂಕೋಸ್ ಎಲ್ಲ ಕೊಡೋರು. ಆಮೇಲೆ ತಿರ್ಗಿ ಅದೇನೆ ಕಂಟಿನ್ಯೂ. ನನಗೆ ಒಂದು 10 ಹೆಜ್ಜೆ ಇಡಕ್ಕೂ ಎಲ್ಲಾದ್ರೂ ಹೋಗೋಕ್ಕೆ ನಾನು ಹೋಗಲ್ಲ, ಬರಲ್ಲ ಅಂತಿದ್ದೆ. ಈಗ ನಾನು ಅಲ್ಲಿ ಯಲಹಂಕ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಬರ್ತೀನಿ, ಏನೂ ತೊಂದರೆ ಇಲ್ಲ. ಬಸ್ಸಲ್ಲೂ ಅಷ್ಟೇ ಎಲ್ಲ ಬರ್ತೀನಿ. ಮುಂಚೆ ಬಸ್ಸಲ್ಲೆಲ್ಲ ಬರೋಕ್ಕೆ ಆಗ್ತಿರ್ಲಿಲ್ಲ. ಈಗ 3ನೇ ಸಾರಿ ಬಂದಿದ್ದೀವಿ. 2ನೇ ಸಾರಿಗೇ 80% ಕಮ್ಮಿ ಆಗಿದೆ. ಚಿಕ್ಕಮಂಗ್ಳೂರಿಂದ ಬಂದಿರೋದು, ಜಯಮ್ಮ ಅಂತೇಳಿ. ಮಂಡಿ ನೋವು ಮತ್ತು ವೆರಿಕೋಸ್ ಪೇಯ್ನ್ಗೆ ಬಂದಿದ್ವಿ. ಇವಾಗ ಕಡಿಮೆ ಆಗಿದೆ, 80% ಕಡಿಮೆ ಆಗಿದೆ. ಒಂದು ಕಾಲು ಫುಲ್, ಎಡದೇ ಕಾಲು ಫುಲ್ ಕಡಿಮೆ ಆಗಿದೆ ಮಂಡಿ ನೋವು. ಬಲದೇ ಕಾಲು 80% ಕಡಿಮೆ ಆಗಿದೆ. ನಾವು ಮಂಡ್ಯದಿಂದ ಬಂದಿರೋದು, ಗಿರಿಜಾ ಅಂತ. ನನಗೆ ಕಾಲು ತುಂಬ ಊದ್ಕೊಳ್ತಾ ಇತ್ತು, ನೋವು ಬರ್ತಿತ್ತು. ನಿಂತ್ಕೊಂಡ್ರೆ ತುಂಬ ನೋವು ಬರ್ತಿತ್ತು. ಆದರೆ ಇವಾಗ ಪರವಾಗಿಲ್ಲ. ಡಾಕ್ಟ್ರು ಬಂದು ನೋಡಿದ ಮೇಲೆ ಎಷ್ಟೋ ಪರವಾಗಿಲ್ಲ. ನನಗೆ 100% 50% ಕಮ್ಮಿ ಆಗಿದೆ. ಮತ್ತು ಇನ್ನೂ ಫುಲ್ ಕಮ್ಮಿ ಆಗಬೇಕು ಅಂತ ಬೇಡಿಕೆ ನನಗೆ